ಗುಡ್ ಈವ್ನಿಂಗ್ ಸ್ಟೂಡೆಂಟ್ಸ್. ನಿನ್ನೆ ನಾನ್ ಟ್ರೇಡಿಂಗ್ ಕನ್ಸರ್ನ್ ಕ್ವಶನನ್ನು ಫಸ್ಟ್ ಸ್ಟೆಪ್ಪನ್ನು ಮಾಡಿದ್ವಿ. ಅಲ್ಲಿ ನಾನ್ ಟ್ರೇಡಿಂಗ್ ಕ್ವಶನ್ ಕೇಳಿದಾಗ ಅಲ್ಲಿ ನಿಮ್ಗೆ ಎರಡು ಸ್ಟೇಟ್ಮೆಂಟ್ಗಳನ್ನು ಬಿಡಿಸ್ಬೇಕು. ಮೊದಲನೇದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ನಿನ್ನೆ ಕ್ಲಾಸ್ನಾಗ ನಾವು ನೋಡಿದ್ವಿ. ಇವತ್ತು ಅದನ್ನೇ ಬ್ಯಾಲೆನ್ಸ್ ಶೀಟ್ ನೋಡೋಣ. ಅದಕ್ಕೂ ಮುಂಚೆ ಸ್ವಲ್ಪ ರಿವಿಷನ್. ಏನು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಬಿಡಿಸ್ಬೇಕಾದ್ರೆ ನಿಮಗೇನು ಒಂದು ಅಕೌಂಟ್ ಹಾಕ್ತೀರಿ. ಡೆಬಿಟ್ ಸೈಡ್ಗೆ ಎಕ್ಸ್ಪೆನ್ಸಸ್, ಕ್ರೆಡಿಟ್ ಸೈಡ್ ಇನ್ಕಮ್. ಫಾರ್ಮ್ಯಾಟ್ ಒಳಗೆ ಆಲ್ರೆಡಿ ಐತೆ ನಿಮ್ಮ ಹತ್ರ. ಸೊ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಕ್ವಶನ್ದಾಗ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಕೊಟ್ಟಿರ್ತಾರೆ, ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರೆ, ಆನಂತರ ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿರ್ತಾರೆ. ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ದಾಗ ಫಸ್ಟ್ ಡೆಬಿಟ್ ಸೈಡಿಂದ ಸ್ಟಾರ್ಟ್ ಮಾಡ್ತೀರಿ. ಇಲ್ಲಿ ಇನ್ಕಮ್, ಅಲ್ಲಿ ರಿಸಿಪ್ಟ್ಸ್ ಇದ್ದು ಅಂದರೆ ಇಲ್ಲಿ ಇನ್ಕಮ್ ಸೈಡ್ ಬರೀಬೇಕು, ಅಲ್ಲಿ ಪೇಮೆಂಟ್ಸ್ ಇದ್ದು ಅಂದರೆ ಇಲ್ಲಿ ಎಕ್ಸ್ಪೆನ್ಸಸ್ ಸೈಡ್ ನೀವು ಬರೀತಿರ್ಬೇಕು. ಓಕೆ, ಸೊ ಫಸ್ಟ್ ನೋಡ್ತೀರಿ ಅಲ್ಲಿ ಏನಿತ್ತು, ಬ್ರಾ ಡೌನ್ ಇತ್ತು. ಟು ಬ್ಯಾಲೆನ್ಸ್ ಬ್ರಾ ಡೌನ್ ಅದು ಬರಂಗಿಲ್ಲ, ಅದು ಕ್ಯಾಶ್ ಬ್ಯಾಲೆನ್ಸ್. ಓಕೆ, ನೆಕ್ಸ್ಟ್ ಐಟಮ್ ಸಬ್ಸ್ಕ್ರಿಪ್ಷನ್ ಐತಿ. ಸಬ್ಸ್ಕ್ರಿಪ್ಷನ್ಗೆ ಬರೋದು ಬಿಟ್ಟು ಅದಕ್ಕೆ 4 ಅಡ್ಜಸ್ಟ್ಮೆಂಟ್ ಇರ್ತಾವ ಅಂತ ಹೇಳಿದ್ದೆ ನಿಮ್ಗೆ. ಏನು 4 ಅಡ್ಜಸ್ಟ್ಮೆಂಟ್ ಅಂತಂದ್ರೆ ಆ್ಯಡ್ ಔಟ್ಸ್ಟ್ಯಾಂಡಿಂಗ್ ಫಾರ್ ದ ಕರೆಂಟ್ ಇಯರ್, ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಫಾರ್ ಕರೆಂಟ್ ಇಯರ್, ಲೆಸ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಫಾರ್ ಪ್ರೀವಿಯಸ್ ಇಯರ್. ಆನಂತರ ಆ್ಯಡ್ ಅಡ್ವಾನ್ಸ್ ಸಬ್ಸ್ಕ್ರಿಪ್ಷನ್ ಫಾರ್ ದ ಪ್ರೀವಿಯಸ್ ಇಯರ್, ಲೆಸ್ ಅಡ್ವಾನ್ಸ್ ಸಬ್ಸ್ಕ್ರಿಪ್ಷನ್ ಫಾರ್ ದ ಕರೆಂಟ್ ಇಯರ್. ನಿಮ್ಗೆ ನೆನಪಿರಲಿ, ಪ್ರೀವಿಯಸ್ ಇಯರ್ ಬಂದದೆಲ್ಲ ಎಲ್ಲಿ ನೋಡ್ಬೇಕು ನೀವು? ಬ್ಯಾಲೆನ್ಸ್ ಶೀಟ್ನಾಗ. ಕರೆಂಟ್ ಇಯರ್ ಬಂದು ಅಂದ್ರೆ ಅವೆಲ್ಲ ಎಲ್ಲಿ ನೋಡಬೇಕು? ಅಡ್ಜಸ್ಟ್ಮೆಂಟ್ನಾಗ. ಈ ರೀತಿ ಅಡ್ಜಸ್ಟ್ ಮಾಡಿ ಬರಿತೀರಿ. ಆನಂತರ ನೆಕ್ಸ್ಟ್ ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ ಐತಿ, ಇನ್ಕಮು. ಸೇಲ್ ಆಫ್ ಸ್ಪೋರ್ಟ್ಸ್ ಮೆಟೀರಿಯಲ್ ಐತಿ, ಇನ್ಕಮು. ಅಲ್ಲಿ ನಡು ಒಂದು ಏನು ಬಂದಿತ್ತು, ಎಂಟ್ರೆನ್ಸ್ ಫೀಸ್ ಐತಿ. ಎಂಟ್ರೆನ್ಸ್ ಫೀಸ್ ಏನು ಹೇಳ್ಯಾರ ಕ್ವಶನ್ದಾಗ? ಕ್ಯಾಪಿಟಲೈಸ್ ಮಾಡ್ರಿ ಅಂತ ಹೇಳ್ಯಾರ. ಕರೆಕ್ಟಾ? ಸೊ ಕ್ಯಾಪಿಟಲೈಸ್ ಮಾಡ್ರಿ ಅಂತಂದ್ರೆ ಅದನ್ನ ಏನು ಮಾಡುವಂಗಿಲ್ಲ, ಇಲ್ಲೇ ತಗೋಂಗಿಲ್ಲ, ಬ್ಯಾಲೆನ್ಸ್ ಶೀಟಿಗೆ ತಗೋದು. ಈಗ ಬಿಡಿಸ್ತಲ್ಲ ಬ್ಯಾಲೆನ್ಸ್ ಶೀಟ್, ನಿಮ್ಗೆ ಗೊತ್ತಾಗ್ತದೆ ಎಲ್ಲೆಲ್ಲಿ ಏನೇನು ಬಿಟ್ಟಿವಲ್ಲ ಅವನ್ನೆಲ್ಲ ಅಲ್ಲಿ ತಗೋಬೇಕು ಅಷ್ಟೇ. ದೆನ್ ರೆಂಟ್, ಇನ್ಕಮ್. ಮತ್ತೆ ಅದೇ ರೀತಿ ಸೈಡ್ ಚೇಂಜ್ ಮಾಡ್ತೀರಿ. ಅಲ್ಲ ಇನ್ಕಮ್ ಸೈಡ್ ಮುಗಿಸಿ, ರಿಸಿಪ್ಟ್ ಸೈಡ್ ಮುಗಿಸಿ, ಪೇಮೆಂಟ್ ಸೈಡ್ ಹೋಗ್ತೀರಿ. ರಿಸಿಪ್ಟ್ ಸೈಡ್ ಪೇಮೆಂಟ್ದಾಗ ಇಲ್ಲಿ ಎಕ್ಸ್ಪೆನ್ಸಸ್ ಡೆಬಿಟ್ ಸೈಡ್ ಬರ್ತೀರಿ. ಸೊ ಡೆಬಿಟ್ ಸೈಡ್ ಬಂದಾಗ ಫಸ್ಟ್ ಆಫ್ ಆಲ್ ಸ್ಯಾಲ್ರಿ ಬರೀತೀರಿ. ಸ್ಯಾಲ್ರಿಗೆ ಆ್ಯಡ್ ಔಟ್ಸ್ಟ್ಯಾಂಡಿಂಗ್ ಫಾರ್ ದ ಕರೆಂಟ್ ಇಯರ್, ಲೆಸ್ ಔಟ್ಸ್ಟ್ಯಾಂಡಿಂಗ್ ಫಾರ್ ದ ಪ್ರೀವಿಯಸ್ ಇಯರ್. ಕರೆಂಟ್ ಇಯರ್ ಇದ್ದುದೆಲ್ಲ ಅಡ್ಜಸ್ಟ್ಮೆಂಟ್ನಾಗ ಇರ್ತಾವೆ, ಪ್ರೀವಿಯಸ್ ಇಯರ್ ಇದ್ದುದೆಲ್ಲ ಬ್ಯಾಲೆನ್ಸ್ ಶೀಟ್ನಾಗ ಇರ್ತಾವೆ. ಓಕೆ, ಸೊ ಮಾಡಿದ ನಂತರ ಮತ್ತೆ ಎಕ್ಸ್ಪೆನ್ಸಸ್ ಏನಾದರೂ ಅಲ್ಲೇ ಒಂದಿಷ್ಟು ಅಸೆಟ್ ಬಂದು, ಪರ್ಚೇಸ್ ಆಫ್ ಸ್ಪೋರ್ಟ್ಸ್ ಮೆಟೀರಿಯಲ್, ಇನ್ವೆಸ್ಟ್ಮೆಂಟ್ ಮತ್ತು ಫಿಕ್ಸ್ಡ್ ಡಿಪಾಸಿಟ್, ಅವೆಲ್ಲ ಅಸೆಟ್ ಅಂತ ಬಂದು ಅಂದ್ರೆ ಬ್ಯಾಲೆನ್ಸ್ ಶೀಟಿಗೆ ತೊಗೋಬೇಕು ನಾವು. ಆನಂತರ ಎಲ್ಲ ಎಕ್ಸ್ಪೆನ್ಸಸ್ ಹಾಕಿದ್ರೆ ಅಡ್ಜಸ್ಟ್ಮೆಂಟಿಗೆ ಬರ್ತದೆ. ಡೆಪ್ರಿಷಿಯೇಷನ್ ತೊಗೋತೀರಿ. ಸೊ ಅಟ್ ಮುಗಿದ ತಕ್ಷಣ ಟೋಟಲ್ ತೊಗೋತೀರಿ. ಕ್ರೆಡಿಟ್ ಸೈಡ್ ಟೋಟಲ್ ತಂದಿರ್ತೀವಿ. ಇದನ್ನೆಲ್ಲ ಲೆಸ್ ಮಾಡ್ರೆ 31,985 ಪ್ರಾಫಿಟ್ ಅಥವಾ ಸರ್ಪ್ಲಸ್. ನಾನ್ ಟ್ರೇಡಿಂಗ್ ಅದಕ್ಕೆ ಸರ್ಪ್ಲಸ್ ಅಂತ ಕರೀತಾರೆ, ಟ್ರೇಡಿಂಗ್ ಇತ್ತಂದ್ರೆ ಅದಕ್ಕೆ ಪ್ರಾಫಿಟ್ ಅಂತ ಕರೀತಾರೆ. ಹಂಗಾರ ನೆಕ್ಸ್ಟ್ ಏನು? ಬ್ಯಾಲೆನ್ಸ್ ಶೀಟ್. ಓಕೆ, ಬ್ಯಾಲೆನ್ಸ್ ಶೀಟ್ ಹಾಕೋಣ. ಬ್ಯಾಲೆನ್ಸ್ ಶೀಟ್ ಅಂತ ಹಾಕ್ರಿ. ಬ್ಯಾಲೆನ್ಸ್ ಶೀಟ್ ಯಾವಾಗಲೂ ಆಸ್ ಆನ್ ಅಂತ ಬರಿತಿರ್ತೀರಿ. ಓಕೆ, ಸೇಮ್ 2 ಕಾಲಮ್ ಮಾಡ್ರಿ. ಬ್ಯಾಲೆನ್ಸ್ ಶೀಟ್ ಫಾರ್ಮ್ಯಾಟ್ ನಿಮ್ಗೆ ಆಲ್ರೆಡಿ ಕಳಿಸಿನಿ ನಾನು. ಈ ಸೈಡ್ ಏನಿರ್ತಾವ? ಲಯಬಿಲಿಟೀಸ್ ಇರ್ತಾವ. ಈ ಸೈಡ್ ಅಸೆಟ್, ಇಲ್ಲಿ ರುಪೀಸ್ ಇರ್ತದೆ. ಈ ಸೈಡ್ ಅಸೆಟ್. ಓಕೆ, ಕರೆಕ್ಟ್. ಹೆಂಗೆ ಸ್ಟಾರ್ಟ್ ಮಾಡ್ಬೇಕು ಬ್ಯಾಲೆನ್ಸ್ ಶೀಟನ್ನು? ಕ್ವಶನ್ ಐತಿ ನಿಮ್ಮ ಹತ್ರ. ಕ್ವಶನ್ ಬರ್ಕೊಂಡರಿ. ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಾರಿಲ್ಲ. ಮೊದಲು ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಾನು ನಿಮಗೆ ಫಾರ್ಮ್ಯಾಟ್ ಕೂಡ ಹೇಳೀನಿ. ಕ್ಯಾಪಿಟಲ್ ಫಂಡ್. ಬ್ಯಾಲೆನ್ಸ್ ಶೀಟ್ನಾಗ ನೋಡ್ರಿ, ಲಯಬಿಲಿಟಿ ಸೈಡ್ ಏನೈತಿ? ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಐತಿ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಆಲ್ರೆಡಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ದಾಗ ತೊಗೊಂಡ್ರಿ. ಏನಂತ ಮಾಡಿರೋದನ್ನ ಲೆಸ್ ಔಟ್ಸ್ಟ್ಯಾಂಡಿಂಗ್ ಫಾರ್ ದ ಪ್ರೀವಿಯಸ್ ಇಯರ್ ಮಾಡಿರಿಲ್ಲ, ಅದು ಬರಂಗಿಲ್ಲ. ಇನ್ನೇನು ಬರ್ತೈತಿ? ಕ್ಯಾಪಿಟಲ್ ಫಂಡ್ ಬರೀರಿ. ಇನ್ನರ್ ಕಾಲಮ್ 32,500, 32,500. ಆ್ಯಡ್ ಕ್ಯಾಪಿಟಲೈಸ್ಡ್ ಐಟಮ್ ಅಂತ ಬರೆಸಿದ ನಿಮಗೆ. ಆ್ಯಡ್ ಏನೇನು ಕ್ಯಾಪಿಟಲೈಸ್ ಮಾಡ್ಬೇಕಂತ ಹೇಳ್ಯಾರ? ಮೊದಲನೇದು ಕ್ವಶನ್ದಾಗ ಏನು ಹೇಳ್ಯಾರ? ಎಂಟ್ರನ್ಸ್ ಫೀಸ್. ಅಲ್ಲೇ ಅಡ್ಜಸ್ಟ್ಮೆಂಟ್ ಏನು ಹೇಳಿದ್ರು? ಕ್ಯಾಪಿಟಲೈಸ್ ಮಾಡ್ರಿ ಅಂತ ಹೇಳಿದ್ರಿಲ್ಲ, ಅದಕ್ಕೆ ಇದನ್ನ ಕ್ಯಾಪಿಟಲೈಸ್ ಮಾಡ್ರಿ. ಎಷ್ಟೈತಿ ಎಂಟ್ರನ್ಸ್ ಫೀಸ್ ನೋಡ್ರಿ? 2,000. ಎಲ್ಲೈತದು? ಇನ್ಕಮ್ ಆ್ಯಂಡ್ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಡೆಬಿಟ್ ಸೈಡ್. ಓಕೆ, ಮತ್ತೆ ಏನೇನು ಬರ್ಸಿದ್ದೆ ನಿಮ್ಗೆ? ಲೈಫ್ ಮೆಂಬರ್ಶಿಪ್ ಫೀಸ್ ಇದ್ರೆ ಆ್ಯಡ್ ಮಾಡ್ರಿ, ಕೊಟ್ಟಿಲ್ಲ. ಓಕೆ,
ಲೀಗಸಿ ಕೊಟ್ರೆ ಆ್ಯಡ್ ಮಾಡ್ರಿ, ಇಲ್ಲ. ಸ್ಪೆಷಲ್ ಡೊನೇಷನ್ ಇದ್ರೆ ಆ್ಯಡ್ ಮಾಡ್ರಿ, ಇಲ್ಲ. ನೆಕ್ಸ್ಟ್ ಇನ್ನೊಂದೇನು ಸರ್ಪ್ಲಸ್ ಆ್ಯಡ್ ಮಾಡ್ರಿ. ಸರ್ಪ್ಲಸ್ ಬಂದ್ರೆ ಆ್ಯಡ್ ಮಾಡೋದು. ಸರ್ಪ್ಲಸ್ ಬಂದತ್ಲೆ ನಿಮ್ಗೆ ಎಷ್ಟು ಬಂದೈತಿ? 31,900 ರೂಪಾಯಿ. 900 ರೂಪಾಯಿ ಇಷ್ಟೆಲ್ಲ ಕೂಡಿಸಿ ಔಟರ್ ಕಾಲಮ ಬರೀರಿ. ಓಕೆ, ಎಷ್ಟು ಆಗ್ತಿದ್ದು? 32, 34, 64, 65, 66,400. 66,400 ಕರೆಕ್ಟಾ? 32, 34, 64, 65, 66,400 ರೂಪಾಯಿ ಆಯ್ತಾ? ಬ್ಯಾಲೆನ್ಸ್ ಶೀಟ್ ನೋಡ್ರಿ ಇಲ್ಲಿ ಮೇಲೆ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಅಂತೂ ಅಲ್ಲಿ ತಗೊಂಡಿದ್ರಿ, ಕ್ಯಾಪಿಟಲ್ ಫಂಡ್ ಇಲ್ಲಿ ತಗೊಂಡ್ರಿ, ಮತ್ತೇನದಾವ? ಇಲ್ಲ. ಹಂಗಾರ ಅಲ್ಲೇ ಅಸೆಟ್ ಸೈಡ್ ಟರ್ನ್ ಆಗ್ರಿ. ಬ್ಯಾಲೆನ್ಸ್ ಶೀಟ್ನಾಗ ಅಸೆಟ್ ಸೈಡ್ ಟರ್ನ್ ಆಗ್ರಿ. ಅಸೆಟ್ ಸೈಡ್ ಹೋಗ್ರಿ. ಕ್ಯಾಶ್ ಬ್ಯಾಲೆನ್ಸ್ ಐತಿ, ಅದು ಕ್ಲೋಸಿಂಗ್. ಆದ್ರ ಕ್ಯಾಶ್ ಅಸೆಟ್ ಸೈಡ್ ಇಲ್ಲೂ ಅಸೆಟ್ ಸೈಡ್ ಬರ್ರಿ, ಕ್ಯಾಶ್ ಬ್ಯಾಲೆನ್ಸ್ ಅಂತ ಬರೀರಿ. ಆದ್ರೆ ಇದನ್ನು ಬರಿಬಾರ್ದು ಅಮೌಂಟ್, ಇದು ಓಪನಿಂಗ್. ಅಲ್ಲಿ ರಿಸಿಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಕೊಟ್ಟ ನೋಡ್ರಿ ಲಾಸ್ಟ್ಗೆ 7,700 ರೂಪಾಯಿ, ಅದನ್ನ ಬರೀಬೇಕು. ಓಕೆ, ಕ್ಯಾಶ್ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಶೀಟ್ ನಮ್ಗೆ ಬರಿಬಾರ್ದು. ರಿಸಿಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಕ್ಲೋಸಿಂಗ್ ಕ್ಯಾಶ್ ಬರಿಬೇಕು ಯಾವಾಗ್ಲೂ ಇಲ್ಲಿ. ಓಕೆ, ಇಲ್ಲಿ ಬೇಕಾದ್ರೆ ಬರ್ಕೋರಿ ನೀವು ಕ್ಲೋಸಿಂಗ್ ಅಂತೇಳಿ. ಆಯ್ತಲ್ಲ. ಕ್ಯಾಶ್ ಅಸೆಟ್ ಸೈಡ್ ಬರೀ ಏನಿತ್ತು? ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಇತ್ತು, ಅದನ್ನ ಬರದ್ರಿ. ಅದನ್ನ ಆಲ್ರೆಡಿ ತಗೊಂಡ್ರಿ. ಕ್ಯಾಪಿಟಲ್ ಫಂಡ್ ತಗೊಂಡ್ರಿ. ಆ್ಯಡ್ ಕ್ಯಾಪಿಟಲೈಸ್ಡ್ ಐಟಮ್. ಕ್ವಶನ್ದಾಗ ಏನೇನು ಹೇಳ್ಯಾರ? ಎಂಟ್ರನ್ಸ್ ಫೀಸ್ ಅನ್ನ ಕ್ಯಾಪಿಟಲೈಸ್ ಮಾಡಂತ ಹೇಳ್ಯಾರ. ಕ್ಯಾಪಿಟಲೈಸ್ ಅಂದ್ರೆ ಕ್ಯಾಪಿಟಲ್ಗೆ ಆ್ಯಡ್ ಮಾಡ್ರಿ ಅಂದಂಗೆ ಅದ್ರ ಅರ್ಥ ಅಷ್ಟೇ. ಅದಾದ ತಕ್ಷಣ ನಾ ಮತ್ತೊಂದಿಷ್ಟು 2 ಐಟಮ್ ಬರ್ಸಿನಿ ನಿಮ್ಗೆ. ಏನೇನವು? ಅವು ಫಾರ್ಮ್ಯಾಟ್ದಾಗ ಅದಾವ ನೋಡ್ರಿ. ಏನಂದ್ರೆ ಲೈಫ್ ಮೆಂಬರ್ಶಿಪ್ ಫೀಸ್, ಸ್ಪೆಷಲ್ ಡೊನೇಷನ್, ನಂತರ ಲೀಗಸಿ, ಯಾವೂ ಇಲ್ಲ. ಸರ್ಪ್ಲಸ್ ಆ್ಯಡ್ ಮಾಡ್ತೀರಿ. ಏನು ಐಟಮ್ ಇಲ್ಲ, ಲಯಬಿಲಿಟಿ ಸೈಡ್ ಇಲ್ಲ, ಬಿಟ್ಬಿಡ್ರಿ. ಅಸೆಟ್ ಸೈಡ್ ಟರ್ನ್ ಆಗ್ರಿ. ಕ್ಯಾಶ್ ಬ್ಯಾಲೆನ್ಸ್ 7,700 ರೂಪಾಯಿ. ಓಕೆ, ನೆಕ್ಸ್ಟ್ 2ನೇ ಐಟಮ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್. ಅದನ್ನ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ದಾಗ ತಗೊಂಡ್ರೆ ನೋಡ್ರಿ. ಏನಂತೇಳಿ? ಲೆಸ್ ಔಟ್ಸ್ಟ್ಯಾಂಡಿಂಗ್ ಫಾರ್ ಪ್ರೀವಿಯಸ್ ಇಯರ್ ಅಂತೇಳಿ ಅವಾಗ ಮಾರ್ಕ್ ಮಾಡ್ಕೊಂಡ್ ಬಿಡೋದು. ಅದನ್ನ ತಗೊಂಡ್ರೆ ಅಂದ್ರೆ ಮಾರ್ಕ್ ಮಾಡಿಬಿಡೋದು, ಹೊಳ್ಳಿ ಬರಂಗಿಲ್ಲ ಅವು. ಓಕೆ, ನೆಕ್ಸ್ಟ್ ಸ್ಪೋರ್ಟ್ಸ್ ಮಟೀರಿಯಲ್ ಬರೀರಿ. ಇನ್ನರ್ ಕಾಲ ಸ್ಪೋರ್ಟ್ಸ್ ಮಟೀರಿಯಲ್ ಎಷ್ಟೈತಿ? ಹಳೆವು ಓಲ್ಡ್ 16,000. ಸ್ಪೋರ್ಟ್ಸ್ ಮಟೀರಿಯಲ್ 16,000. ಆ್ಯಡ್ ಈ ವರ್ಷ ಪರ್ಚೇಸ್ ಮಾಡ್ರೆ ಆ್ಯಡ್ ಮಾಡ್ಬೇಕ್ರಿ. ಪರ್ಚೇಸ್ ಆಫ್ ಸ್ಪೋರ್ಟ್ಸ್ ಮಟೀರಿಯಲ್ ಅಂತ ಕೊಟ್ಟಾರ ನೋಡ್ರಲ್ಲಿ. ಪರ್ಚೇಸ್ ಆಫ್ ಸ್ಪೋರ್ಟ್ಸ್ ಮಟೀರಿಯಲ್. ಓಕೆ, ಸ್ಪೋರ್ಟ್ಸ್ ಮಟೀರಿಯಲ್ ಎಷ್ಟು ನೋಡ್ರಿ? ರಿಸ್ಟ್ರಿಕ್ಷನ್ ಪೇಮೆಂಟ್ ಅಂತ ನೋಡ್ರಿ, ಕ್ರೆಡಿಟ್ ಸೈಡ್ ಕೊಟ್ಟಾರ. 2ನೇ ಐಟಮ್ಸ್ ಪರ್ಚೇಸ್ ಆಫ್ ಸ್ಪೋರ್ಟ್ಸ್ ಮಟೀರಿಯಲ್ ಅಂತ ಎಷ್ಟೈತಿ? ಹೌದಾ? ಲೆಸ್ ಡೆಪ್ರಿಸಿಯೇಷನ್ ಆನ್ ಸ್ಪೋರ್ಟ್ಸ್ ಮಟೀರಿಯಲ್. SM ಅಂದ್ರೆ ಸ್ಪೋರ್ಟ್ಸ್ ಮಟೀರಿಯಲ್. ಡೆಪ್ರಿಸಿಯೇಷನ್ ಎಷ್ಟೈತಿ ನೋಡ್ರಿ? ಅಲ್ಲಿ ನೋಡ್ರಿ ಡೆಪ್ರಿಸಿಯೇಷನ್. ರಿಸ್ಟ್ರಿಕ್ಷನ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಡೆಬಿಟ್ ಬರ್ತಿದ್ರಿ, ಅಥವಾ 3ನೇ ಅಡ್ಜಸ್ಟ್ಮೆಂಟ್ ನೋಡ್ರಿ. ಎಷ್ಟೈತಿ? 5,000 ರೂಪಾಯಿ. ಹಂಗಾರ ಹೊಸದಾಗಿ ಹಳೆವಿರುವು 16,000, ಹೊಸದು ಪರ್ಚೇಸ್ ಮಾಡಿರುವು 6,000. ಹೌದಾ? ದೆನ್ ಡೆಪ್ರಿಸಿಯೇಷನ್ ಎಷ್ಟಾಗೈತಿ? 5,000. ಡೆಪ್ರಿಸಿಯೇಷನ್ ಏನ್ ಮಾಡ್ಬೇಕು? ಲೆಸ್ ಮಾಡ್ಬೇಕು. 16, 6, 22 5 ಹೋದ್ರೆ 17,000 ಔಟರ್ ಕಾಲಮ್. ಏನ್ ಆ್ಯಡ್ ಮಾಡ್ಬೇಕು? ಪರ್ಚೇಸ್ ಆ್ಯಡ್ ಮಾಡ್ರಿ. ಸ್ಪೋರ್ಟ್ಸ್ ಮೆಟೀರಿಯಲ್ ಆ್ಯಡ್ ಮಾಡ್ರಿ. ಓಕೆ, ಆಯ್ತಾ? ನೆಕ್ಸ್ಟ್ ಫರ್ನಿಚರ್. ಮುಂದಿನ ಅಸೆಟ್ ಯಾವುದು? ಫರ್ನಿಚರ್ ಏನಾರ ಆ್ಯಡ್ ಆಗೈತಿ, ಪರ್ಚೇಸ್ ಆಗೈತೆ ನೋಡ್ರಿ. ಪರ್ಚೇಸ್ ಆಗಿದ್ದು ಎಲ್ಲಿ ಕೊಟ್ಟಿರ್ತಾರ? ರಿಸಿಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ನಾಗ ಕ್ರೆಡಿಟ್ ಸೈಡ್ ಕೊಟ್ಟಿರ್ತಾರ. ಪರ್ಚೇಸ್ ಆಗೈತೆ? ಇಲ್ಲ. ಹಂಗಾರ ಡೆಪ್ರಿಸಿಯೇಷನ್ ಐತೆ ನೋಡ್ರಿ. ಫರ್ನಿಚರ್ ಡೆಪ್ರಿಸಿಯೇಷನ್ ಇಲ್ಲ. ಬರೀ ಅದಕ್ಕೆ ಡೆಪ್ರಿಸಿಯೇಷನ್ ಅದು ಸ್ಪೋರ್ಟ್ಸ್ ಮೆಟೀರಿಯಲ್ ಮಾತ್ರ ಐತಿ. ಕರೆಕ್ಟಾ? ಹಂಗಾರ ಡೈರೆಕ್ಟ್ ಬರೆದು ಬಿಡ್ರಿ. ಫರ್ನಿಚರ್ ಏನು ಚೇಂಜ್ ಆಗಿಲ್ಲ. ಎಷ್ಟದ? 10,000 ಸೇಮ್ 10,000. ಓಕೆ, ಮುಗಿದು ಅಲ್ಲ. ಇನ್ನ ಹೊಸ ಅಸೆಟ್ ಪರ್ಚೇಸ್ ಆಗಿದ್ದು ಒಂದು ಸ್ವಲ್ಪ ಎಲ್ಲಿ ಇರ್ತಾವು? ರಿಸಿಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ದಾಗ. ಬೇಕಾದ್ರೆ ನಿಮಗೆ ಟಿಕ್ ಮಾಡೋದು ಅಂತ ಹೇಳ್ತಾರೆ. ನೆಕ್ಸ್ಟ್ ಕ್ವಶನ್ ಯಾವ ಟಿಕ್ ಉಳಿದಿರ್ತಾವ ಅವನ್ನ ಎಲ್ಲಿ ತಗೋಬೇಕು? ಬ್ಯಾಲೆನ್ಸ್ ಶೀಟ್ನಾಗ. ಕರೆಕ್ಟ್ನಾ? ಕ್ರೆಡಿಟ್ ಸೈಡ್ ನೋಡ್ರಿ. ರಿಸಿಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ನಾಗ ಸ್ಯಾಲ್ರಿ ತಗೊಂಡ್ರಿ. ಪರ್ಚೇಸ್ ಆಫ್ ಸ್ಪೋರ್ಟ್ಸ್ ಮೆಟೀರಿಯಲ್ ಇದು ತಗೊಂಡ್ರಿ. ಹೌದಾ? ಇನ್ವೆಸ್ಟ್ಮೆಂಟ್ ನೋಡ್ರಿ. ಹೊಸ ಅಸೆಟ್ ಈ ವರ್ಷದಾಗ ಹೊಸ ಅಸೆಟ್ ಖರೀದಿ ಮಾಡಿದ್ವಿ. ಇನ್ವೆಸ್ಟ್ಮೆಂಟ್ ಎಷ್ಟು? 20,000. ಹೌದಾ? ಯಾವ ತಗೊಂಡಿಲ್ಲ ಅವ್ನು ಇಲ್ಲಿ ತಗೋಬೇಕು. ಅಸೆಟ್ ಬ್ಯಾಲೆನ್ಸ್ ಶೀಟ್ನಾಗ ತಗೋಬೇಕಂತ ಹೇಳಿದ್ದಿಲ್ಲ ನಾನು ನಿಮಗೆ. ಕರೆಕ್ಟಾ? ನೆಕ್ಸ್ಟ್ ಫಿಕ್ಸ್ಡ್ ಡಿಪಾಸಿಟ್ ನೋಡ್ರಿ. ಅದನ್ನು ಅಲ್ಲಿ ತಗೊಂಡಿಲ್ಲ. ಅಸೆಟ್ ಅದು ಎಷ್ಟೈತಿ? ಫಿಕ್ಸ್ಡ್ ಡಿಪಾಸಿಟ್ 10,000. ಕರೆಕ್ಟಾ? ಫಿಕ್ಸ್ಡ್ ಡಿಪಾಸಿಟ್ 10,000. ಮತ್ತೆ
ನೋಡ್ರಿ ಪೋಸ್ಟೇಜ್ ತಗೊಂಡಾರಲ್ಲ, ಜನರಲ್ ಎಕ್ಸ್ಪೆನ್ಸ್ ತಗೊಂಡಾರಿ, ಲೈಟ್ ಚಾರ್ಜಸ್ ತಗೊಂಡಾರಿ, ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇಲ್ಲೇ ಬರದರಿ ಆಯ್ತಾ. ಡೆಬಿಟ್ ಸೈಡ್ ನೋಡ್ಕೊಂಡ್ಬಿಡ್ರಿ, ಟೂ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಮ್ಯಾಲ ಐತದ 7300 ಐತಿ ನೋಡ್ರಿ ಬ್ಯಾಲೆನ್ಸ್ ಶೀಟ್ನಾಗ ತಗೊಂಡಂಗ ಅದು. ಸಬ್ಸ್ಕ್ರಿಪ್ಷನ್ ತಗೊಂಡಾರಿ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್. ಎಂಟ್ರನ್ಸ್ ಫೀಸ್ ಅಲ್ಲಿ ತಗೋದ್ರಿಕಿಲ್ಲ, ಇಲ್ಲಿ ತಗೊಂಡ್ರಿ. ಓಕೆ, ಸೇಲ್ ಆಫ್ ನ್ಯೂಸ್ ಪೇಪರ್ ತಗೊಂಡ್ರಿ, ಸೇಲ್ ಆಫ್ ಸ್ಪೋರ್ಟ್ಸ್ ಮೆಟೀರಿಯಲ್ ತಗೊಂಡ್ರಿ, ರೆಂಟ್ ತಗೊಂಡ್ರಿ, ಎಲ್ಲ ಆಯ್ತಲ್ಲ. ಅಡ್ಜಸ್ಟ್ಮೆಂಟ್ಗೆ ಬರ್ರಿ. ಬ್ಯಾಲೆನ್ಸ್ ಶೀಟ್ನಾಗೂ ಎಲ್ಲ ತಗೊಂಡಂಗಾಯ್ತು, ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ನಾಗೂ ಎಲ್ಲ ತಗೊಂಡಂಗಾಯ್ತು. ಒಮ್ಮೆ ಅಡ್ಜಸ್ಟ್ಮೆಂಟ್ನಾಗ ಬರುವೆಲ್ಲ ಎರಡೆರಡು ಕಡೆ ಬರ್ತಾವ ಅಂತ ಹೇಳಿದ್ ನಾನು ನಿಮಗೆ. ಆಲ್ರೆಡಿ ಒಂದು ಕಡೆ ಬಂದವ, ಇನ್ನೊಂದು ಕಡೆ ಬರ್ಬೇಕು. ಏನದು? ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಂತ ಹೇಳಿ ನಾನು ನಿಮ್ಗೆ ಹೇಳಿ ನೋಡ್ರಲ್ಲಿ. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಸೆಟ್ ಸೈಡ್ ಬರ್ತೈತಿ. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಫಾರ್ ದ ಕರೆಂಟ್ ಇಯರ್ ಅಂತ ಬರ್ಕೊಂಡ್ರಿ ಫಾರ್ಮೆಟ್ನಾಗ ಬರ್ತೀನಲ್ಲ. ಎಷ್ಟು ಅಮೌಂಟ್ ಅದು? 3000 ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಫಾರ್ ದ ಕರೆಂಟ್ ಇಯರ್. ಹೌದಾ? ಎರಡನೇ ಐಟಮ್ ಅಡ್ವಾನ್ಸ್ ಸಬ್ಸ್ಕ್ರಿಪ್ಷನ್ ಎಲ್ಲಿ ಬರ್ತದೆ ಅಂತ ಬರ್ಕೊಂಡ್ರೆ ನೋಡ್ರಿ, ಫಾರ್ಮೆಟ್ದಾಗ ಬರ್ತೀನಿ ನಾನು ನಿಮಗೆ. ಅಡ್ವಾನ್ಸ್ ಸಬ್ಸ್ಕ್ರಿಪ್ಷನ್ ಫಾರ್ ದ ಕರೆಂಟ್ ಇಯರ್ ಎಷ್ಟು? 1000. ಹೌದಾ? ಎಂಟ್ರನ್ಸ್ ಫೀಸ್ ಬ್ಯಾಲೆನ್ಸ್ ಶೀಟ್ನಾಗ ಒಂದು ಬಂದೈತಿ, ಎರಡು ಸರಿ ಬ್ಯಾಲೆನ್ಸ್ ಶೀಟ್ನಾಗ 2 ಸರಿ ಬರಂಗಿಲ್ಲ, ಅದು ಒಂದು ಬಂದೈತಿ. ಆನಂತರ ಡೆಪ್ರಿಸಿಯೇಷನ್ ಅಲ್ಲೊಂದು ಬಂದೈತಿ, ಇಲ್ಲೊಂದು ಬಂದೈತಿಲ್ಲ. ನೆಕ್ಸ್ಟ್ 4ನೇದು ಎಂಟ್ರನ್ಸ್ ಫೀಸ್ ಇಲ್ಲಿ ಬಂದೈತಿ. ಔಟ್ಸ್ಟ್ಯಾಂಡಿಂಗ್ ಲೈಟ್ ಚಾರ್ಜಸ್ ಅಂದ್ರೆ ಎಕ್ಸ್ಪೆನ್ಸಸ್. ಔಟ್ಸ್ಟ್ಯಾಂಡಿಂಗ್ ಲೈಟ್ ಚಾರ್ಜಸ್. ಓಕೆ, ಲೈಟ್ ಚಾರ್ಜಸ್. ಓಕೆ, ಚಾರ್ಜಸ್ ಅಂದ್ರೆ ಎಕ್ಸ್ಪೆನ್ಸಸ್. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಎಲ್ಲ ಎಲ್ಲಿ ಬರ್ತಾವ? ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಆದ್ರೆ ಅಸೆಟ್ ಸೈಡ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಆದ್ರೆ ಲಯಬಿಲಿಟಿ ಸೈಡ್. ಕರೆಕ್ಟಾ? ಓಕೆ, ಮುಗಿತಲ್ಲ. ಎಲ್ಲ ಚೆಕ್ ಮಾಡ್ರಿ, ಒಮ್ಮೆ ಎಲ್ಲಾನು ಚೆಕ್ ಮಾಡಿರಿ. ಮೊದಲು ಬ್ಯಾಲೆನ್ಸ್ ಶೀಟ್ನಾಗ ಎಲ್ಲ ಐಟಮ್ ನೋಡ್ರಿ. ಲಯಬಿಲಿಟಿ ಸೈಡ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಇತ್ತು, ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ದಾಗ ತಗೊಂಡ್ರಿ, ಕ್ಯಾಪಿಟಲ್ ಫಂಡ್ ಇಲ್ಲಿ ತಗೊಂಡ್ರಿ. ಅಸೆಟ್ ಸೈಡ್ ಏನಿತ್ತು ಮೊದಲಿದ್ದ ಕ್ಯಾಶ್ ಬ್ಯಾಲೆನ್ಸ್ ತಗೊಂಡ್ರಿ. ಆನಂತರ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಎಲ್ಲಿ ತಗೊಂಡಿದ್ರಿ? ಬ್ಯಾಲೆನ್ಸ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ದಾಗ ತಗೊಂಡಿದ್ರಿ. ನೆಕ್ಸ್ಟ್ ಏನು ಬಂತು? ಸ್ಪೋರ್ಟ್ಸ್ ಮೆಟೀರಿಯಲ್ ಹಳೇದು, ಹೊಸದು ಪರ್ಚೇಸ್ ಮಾಡಿದ, ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ದಾಗ ಇರ್ತೈತಿ, ಪರ್ಚೇಸ್ ಆದ್ರೆ ಆ್ಯಡ್ ಮಾಡ್ರಿ. ನೆಕ್ಸ್ಟ್ ಲೆಸ್ ಡೆಪ್ರಿಸಿಯೇಷನ್ ಅಡ್ಜಸ್ಟ್ಮೆಂಟ್ನಾಗ ಇತ್ತು, ತಗೊಂಡ್ರೆ ಲೆಸ್ ಮಾಡ್ರಿ. ಅದಾದ ತಕ್ಷಣ ಫರ್ನಿಚರ್ ಬ್ಯಾಲೆನ್ಸ್ ಶೀಟ್ನಾಗ ಐತಿ. ನೆಕ್ಸ್ಟ್ ಐಟಮ್ ಫರ್ನಿಚರ್ ಹೊಸದು ಯಾವ್ದು ಪರ್ಚೇಸ್ ಆಗಿಲ್ಲ, ಡೈರೆಕ್ಟ್ ಬರೀರಿ, ಡೆಪ್ರಿಸಿಯೇಷನು ಇಲ್ಲ. ಇದನ್ನು ಬಿಡ್ತಂದ್ರೆ ಬ್ಯಾಲೆನ್ಸ್ ಶೀಟ್ನಾಗ ಮುಗಿದು. ಆನಂತರ ಒಂದು ಸ್ವಲ್ಪ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ದಾಗ ಬರ್ರಿ, ಡೆಬಿಟ್ ಸೈಡ್ ಚೆಕ್ ಮಾಡ್ರಿ. ಓಪನಿಂಗ್ ಬ್ಯಾಲೆನ್ಸ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ನಾಗ ಐತಿ. 2ನೇದು ಸಬ್ಸ್ಕ್ರಿಪ್ಷನ್ ಇಲ್ಲಿ ತಗೊಂಡಿದ್ರಿ. 3ನೇದು ಎಂಟ್ರನ್ಸ್ ಫೀಸ್ ಇಲ್ಲಿ ತಗೊಂಡ್ರಿ. ಸೇಲ್ ಆಫ್ ನ್ಯೂಸ್ ಪೇಪರ್ ಅಲ್ಲಿ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ದಾಗ ತಗೊಂಡಿರಿ. ಸೇಲ್ ಆಫ್ ಸ್ಪೋರ್ಟ್ಸ್ ಮೆಟೀರಿಯಲ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ದಾಗ ತಗೊಂಡಿರಿ. ಹೌದಾ? ನೆಕ್ಸ್ಟ್ ಮತ್ತೇನು? ರೆಂಟ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ದಾಗ ತಗೊಂಡಿರಿ. ಕ್ರೆಡಿಟ್ ಸೈಡ್ ಹೋಗ್ರಿ. ಸ್ಯಾಲ್ರಿ ಸೇಲ್ ತಗೊಂಡ್ರಿ. ಎದ್ರೊಳಗೆ ಬ್ಯಾಲೆನ್ಸ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ದಾಗ ಡೆಬಿಟ್ ಸೈಡ ಅಲ್ಲಿ ಏನು ತೊಗೊಂಡಿರ್ಕಿಲ್ಲ, ಸ್ಪೋರ್ಟ್ಸ್ ಮೆಟೀರಿಯಲ್ ತೊಗೊಂಡಿರ್ಕಿಲ್ಲ, ಇಲ್ಲಿ ತೊಗೊಂಡ್ರಿ. ಆನಂತರ ಹೊಸ ಅಸೆಟ್ ಪರ್ಚೇಸ್ ಅಂತ ನೋಡ್ರಿ, ಇನ್ವೆಸ್ಟ್ಮೆಂಟ್ ಇಲ್ಲಿ ತೊಗೊಂಡ್ರಿ, ಫಿಕ್ಸ್ಡ್ ಡಿಪಾಸಿಟ್ ಇಲ್ಲಿ ತೊಗೊಂಡ್ರಿ. ಆನಂತರ ಪೋಸ್ಟೇಜ್, ಜನರಲ್ ಎಕ್ಸ್ಪೆನ್ಸಸ್ ಏನೇನು ಅದಾವ ಅವನು ತೊಗೊಂಡ್ರಿ. ಕ್ಲೋಸಿಂಗ್ ಕ್ಯಾಶ್ ತೊಗೊಂಡ್ರಿ. ಅದಾದ ತಕ್ಷಣ ಅಡ್ಜಸ್ಟ್ಮೆಂಟ್ಗೆ ಬರ್ತೀರಿ. ಒಂದೇ ಅಡ್ಜಸ್ಟ್ಮೆಂಟ್ ಒಮ್ಮೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ದಾಗ ತೊಗೊಂಡ್ರಿ, ಮತ್ತೊಮ್ಮೆ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಂತೇಳಿ ಅಸೆಟ್ ಸೈಡ್ ತೊಗೋಬೇಕು. 2ನೇ ಅಡ್ಜಸ್ಟ್ಮೆಂಟ್ ಒಮ್ಮೆ ಎಲ್ಲಿ ತೊಗೋದ್ರಿ? ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ದಾಗ ಅಡ್ವಾನ್ಸ್ ಸಬ್ಸ್ಕ್ರಿಪ್ಷನ್ ಫಾರ್ ದ ಕರೆಂಟ್ ಇಯರ್ ತೊಗೊಂಡ್ರಿ, ಈಗ ಇಲ್ಲಿ ತೊಗೋಬೇಕು. 3ನೇ ಅಡ್ಜಸ್ಟ್ಮೆಂಟ್ ಕ್ಯಾಪಿಟಲೈಸ್ ಮಾಡಂತ ಹೇಳ್ಯಾರ, ಡೆಪ್ರಿಸಿಯೇಷನ್ ಹೇಳ್ಯಾರ. ಡೆಪ್ರಿಸಿಯೇಷನ್ ಅಲ್ಲೊಂದು ತೊಗೊಂಡಿದ್ರಿ, ಇಲ್ಲೊಂದು ತೊಗೊಂಡ್ರಿ. ದೆನ್ ಕ್ಯಾಪಿಟಲೈಸ್ ಮಾಡೋದ್ರ ಬಗ್ಗೆ ಹೇಳಿದ್ರು, ಅದನ್ನ ತೊಗೊಂಡ್ರಿ. ಲಾಸ್ಟ್ ಅಡ್ಜಸ್ಟ್ಮೆಂಟ್ ಔಟ್ಸ್ಟ್ಯಾಂಡಿಂಗ್ ಚಾರ್ಜಸ್. ಇಷ್ಟ ಆತಂದ್ರೆ ಇದನ್ನ ಏನು ಮಾಡ್ರಿ? ಟೋಟಲ್ ಮಾಡ್ರಿ. ರೈಟ್? ಬ್ಯಾಲೆನ್ಸ್ ಶೀಟ್ ಟೋಟಲ್ ಮಾಡ್ರಿ. ಎಷ್ಟು ಬರುತ್ತೆ ನೋಡ್ರಿ? 67,700. 67,000 ಎರಡು ಸೈಡ್ ಅಷ್ಟೇ ಹಾಕಾವಿಲ್ಲ ನೋಡ್ರಿ. ಓಕೆ, ಇದು 79, ಇದು 27, 47, 57, 60, 67,500. ಓಕೆ, ಈ ರೀತಿ ಬ್ಯಾಲೆನ್ಸ್ ಶೀಟ್ ಮಾಡ್ರೆ 12 ಮಾರ್ಕ್ಸ್. ಅದಕ್ಕೆ 6 ಮಾರ್ಕ್ಸಾ, ಇದಕ್ಕೆ 6 ಮಾರ್ಕ್ಸ್. ಓಕೆ, ಥ್ಯಾಂಕ್ ಯು. ಇನ್ನು ಮತ್ತೊಂದು ಕ್ವಶನ್ ಕಳಿಸ್ತೀನಿ ನಾನು, ಅದು ಬರೆದಿಟ್ಕೋರಿ, ನಾಳೆ ಕ್ಲಾಸ್ನಾಗ ಸೊಲ್ಯೂಷನ್ ಮಾಡೋಣ. ಓಕೆ.